ಈ ನಡುವೆ 2028ಕ್ಕೆ ನಮ್ಮ ಬಸನಗೌಡರ ಕತೆ ಏನು ಅನ್ನುವಂಥ ಪ್ರಶ್ನೆಯು ನಮ್ಮನ್ನು ಕಾಡ್ತಿದೆ. ಅದು 2028 ಗೊತ್ತಾಗ್ತೈತೆ ರೀ. ಈಗ ಹೆಂಗೆ ಹೇಳೋಕೆ ಬರ್ತೈತೆ? ಅಲ್ಲ, ವಾಪಸ್ ಬಿಜೆಪಿಗೆ ಹೋಗ್ತೀರಾ ಗೌಡ್ರೆ? ಏನು ಎಲ್ಲ ಶಾಸಕರು ಒತ್ತಾಯ ಮಾಡ್ತಾ ಇದ್ದಾರೆ. ಏನು ನಮ್ಮ ವಿಧಾನಸಭೆಯಲ್ಲಿ ಅನೇಕ ಶಾಸಕರು ಭೇಟಿ ಆಗ್ತಾ ಇದ್ದಾರೆ. ನೀವು ಬರಬೇಕಂತ ಹೇಳಿ ಅವರೆಲ್ಲರೂ ತಮ್ಮ ಭಾವನೆ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವೆಲ್ಲ ಒಕ್ಕಟ್ಟಾಗಿ ಹೋದರೆ ಕರ್ನಾಟಕದಲ್ಲಿ BJP 2028ಕ್ಕೆ ಗದ್ದಿಗೆ ಹಿಡಿಯಲಿಕ್ಕೆ ಸಾಧ್ಯ ಇದೆ. ಸುಮಾರು 150 ಸೀಟು ಬರ್ಬೋದು ಅನ್ನೋಂಥ ಭಾವನೆ ಎಲ್ಲ ಶಾಸಕರಲ್ಲಿ ಬಂದಿದೆ. ಶಾಸಕರೇ ಇವತ್ತು ನನಗೆ ಭೇಟಿ ಆದವರು ಚರ್ಚೆ ಮಾಡಿದ್ದೀವಿ. ಅನೇಕ ಶಾಸಕರು ಅಶೋಕರ ರೂಮ್ನಲ್ಲಿ ಕೂತು ಚರ್ಚೆ ಮಾಡಿದ್ದಾರೆ. ಒಂದು 5-6 ಶಾಸಕರು ಅವಾಗ ಹೋಟೆಲ್ದಲ್ಲಿ ಅಲ್ಲಿ ಭೇಟಿ ಆದಾಗ ನೀವು ಪಕ್ಷಕ್ಕೆ ಮರಳಬೇಕು ಅನ್ನೋಂಥದ್ದು ಒತ್ತಾಯ ಶಾಸಕರಿಂದಲೂ ಇದೆ, ಕಾರ್ಯಕರ್ತರಿಂದಲೂ ಇದೆ. ನಾನು ಉಚ್ಚಾಟನೆ ಬಗ್ಗೆ ಯಾರಿಗೂ ಸಮಾಧಾನ ಇಲ್ಲ ಮತ್ತು ಯಾವುದೇ ರೀತಿಯ ಉಚ್ಚಾಟನೆಯಿಂದ ಮುಂದೆ ಪಕ್ಷಕ್ಕೆ ಹಾನಿ ಆಗ್ತದೆ ಅನ್ನೋಂಥ ಒಂದು ಕನಿಷ್ಠ ಅವ್ರ ಬಳಿ ಒಂದು ವಿಚಾರ ಅವ್ರ ಬಳಿ ಇದ್ದೇ ಇದೆ. ಈಗ ಬಸನಗೌಡ್ರೆ, ನೀವೇ ಅಪ್ರೋಚ್ ಮಾಡ್ತೀರಾ ನಾನು ಪಾರ್ಟಿಗೆ ವಾಪಸ್ ಬರ್ತೀನಿ ಅಂತ, ಅಥವಾ ಅವರೇ ನಿಮ್ಮನ್ನು ಕರಿಬೇಕಾ? ನಾ ಯಾರಿಗೂ ಅಪ್ರೋಚ್ ಮಾಡೋದಿಲ್ಲ, ದಿಲ್ಲಿಗೆ ಹೋಗೋದಿಲ್ಲ, ಯಾರನ್ನೂ ಭೇಟಿ ಆಗೋದಿಲ್ಲ. ಅವರಾಗಿಯೇ ಕರೆದು ನನ್ನ ಜೊತೆ ಮಾತಾಡಿ ಕೇಂದ್ರ ಹೈಕಮಾಂಡ್ ಮಾತ್ರ ಮಧ್ಯಸ್ಥಿಕೆ ವಹಿಸಿದ್ರೆ ಬರ್ಲಿಕ್ಕೆ ಕೇಳಿದ್ರೆ ಹೋಗ್ತೀನಿ, ಇಲ್ಕಂದ್ರೆ ಇಲ್ಲ. ಬಸನಗೌಡ್ರೆ, ಕೆಲವೊಂದು ಕಂಡೀಷನ್ಗಳನ್ನ ಹಾಕಿದ್ದೀರಿ ಅಂತ ನೀವು ವಾಪಸ್ ಬಿಜೆಪಿ ಹೋಗೋದಕ್ಕೆ. ವಾಪಸಿ ಆಗ್ಬೇಕು ಅಂದ್ರೆ ನನ್ನ ಕಂಡೀಷನ್ ಒಪ್ಪಿದ್ರೆ ಮಾತ್ರ ಬರ್ತೀನಿ ಅನ್ನುವಂಥ ವಿಚಾರಗಳನ್ನು ಕೂಡ ಕೇಳ್ಪಟ್ವಿ ನಾವು. ಅದರಲ್ಲಿ ಒಂದು 2-3 ಕಂಡೀಷನ್ಗಳನ್ನ ನಿಮ್ಮ ಗಮನಕ್ಕೆ ತಗೊಂಡ್ಬರ್ತೀನಿ. ಒಂದನೇದು, ಈಗ ಸದ್ಯಕ್ಕೆ ನಿಮ್ಮನ್ನ ವಿರೋಧ ಪಕ್ಷದ ನಾಯಕರನ್ನಾಗಿ ಮಾಡ್ಬೇಕಂತೆ. ಮುಂದೆ ಬಿಜೆಪಿಗೆ ಬಂದ ಮೇಲೆ CM ಅಭ್ಯರ್ಥಿ ಅಂತ ಅನೌನ್ಸ್ ಮಾಡ್ಬೇಕಂತೆ. ಎಲ್ಲ ರೀತಿಯ ಅನುಕೂಲಗಳು ಕೊಟ್ರೆ, ಜವಾಬ್ದಾರಿಯನ್ನ ಕೊಟ್ರೆ ನಾನು ಬಿಜೆಪಿಗೆ ವಾಪಸ್ ಬರ್ತೀನಿ ಅಂತ ನೀವು ಕಂಡೀಷನ್ ಮಾಡಿದ್ದೀರಂತೆ, ಹೌದಾ? ಏನೂ ಷರತ್ತಿಲ್ಲಾರ್ದೇ, ಕಂಡೀಷನ್ ಇಲ್ಲಾರ್ದೇ ಸುಮ್ಮನೆ ಹೋಗಿ ಹಿಂದಿನ ಸೀಟ್ನಲ್ಲಿ ಕುಂಟ್ರೋ ಪರಿಸ್ಥಿತಿ ನನಗೇನಿಲ್ಲ. ಮತ್ತು ಅಷ್ಟು ಹೀನಾಯ ಪರಿಸ್ಥಿತಿಯಲ್ಲಿ ನಾ ಇಲ್ಲ. ಇಡೀ ರಾಜ್ಯದ ಜನ ಇವತ್ತು ಒಂದು ವಿಶ್ವಾಸಾರ್ಹತೆಯಿಂದ ಒಬ್ಬ ನೇತೃತ್ವ ಬೇಕಾಗಿದೆ ಕರ್ನಾಟಕಕ್ಕೆ. ಆ ಒಂದು ನೇತೃತ್ವ ಕೊಡೋಲಿಕ್ಕೆ ನಾನು ಸಮರ್ಥದೇನಂತ ಇಡೀ ರಾಜ್ಯದ ಜನ ಹೇಳ್ತಿರುವಾಗ ಸುಮ್ಮನೆ ನಾನು ಕಾಟಾಚಾರಕ್ಕೆ ಬೇಷರತ್ತಾಗಿ ನಾನು ಸೇರಿದ್ದೇನೆ, ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಸೇರಿದ್ದೇನೆ ಅಂತೇಳಿ ಏನೋ ಹೇಳ್ಕೊಂಡು ಹೋಗುವಂಥ ಅವಶ್ಯಕತೆ ನನಗೆ ಇಲ್ಲ. ಅದಕ್ಕೆ ನಾನು ಯಾವುದೇ ರೀತಿಯಿಂದ ನನ್ನದೇನು ಮುಂದಿನ ಜವಾಬ್ದಾರಿ ಅನ್ನುವಂಥದ್ದು ನಿರ್ಣಯ ಮಾಡನ್ನೇ ನಾನು ನಿರ್ಣಯ ತಗೋತೀನಿ. ಈ ಕೆಲವೊಬ್ರು ಹೇಳ್ತಿರ್ತಾರೆ ಗೌಡ್ರೆ, ನಾನು ಪಕ್ಷದ ಶಿಸ್ತಿನ ಸಿಪಾಯಿ, ಸಾಮಾನ್ಯ ಕಾರ್ಯಕರ್ತನ ಕೆಲಸ ಮಾಡ್ತೀನಿ ಅಂತ. ನಿಮ್ಮ ಮೊದಲಿನ ಪಕ್ಷ, ಈಗ ನೋಡಿ ನಮಗೆ ನಿಮ್ಮ ಪಕ್ಷ ಅಂತ ಬರ್ತಾ ಇತ್ತು. ನಿಮ್ಮ ಮೊದಲಿನ ಪಕ್ಷ, ನೀವಿದ್ದ ಪಕ್ಷದಲ್ಲಿ ಹಲವು ರೀತಿಯಲ್ಲಿ ಮಾತಾಡಿದ್ದಾರೆ. ಸೊ ಆ ಲೆಕ್ಕದಲ್ಲಿ ಪಾಟೀಲ್ರೇನಿಲ್ಲ, ಷರತ್ತು ಹಾಕ್ತೀರಿ ನೀವು? ಹಾಗೆಲ್ಲ ಸುಳ್ಳು ಹೇಳಿ ಹೋಗೋ ಮನುಷ್ಯ ಅಲ್ಲ ನಾನು. ಬರೀ MLA ಆಗೋದಿದ್ರೆ ಮತ್ತೆ ಅಲ್ಯಾಕೆ ಹೋಗ್ಬೇಕ್ರಿ? ಈಗ ಪಕ್ಷೇತರ MLC ಆಗಿನಲ್ಲ, MLA ಹುದ್ದೆ. ನಾನು ಪಕ್ಷದ ಶಿಸ್ತಿನ ಸಿಪಾಯಿ, ಪಕ್ಷ ಏನು ಹೇಳ್ತದ ಅದು ಜವಾಬ್ದಾರಿ ನಿರ್ವಹಿಸುತ್ತೇನೆ. ಅವೆಲ್ಲ ಬೋಗಸ್ ಡೈಲಾಗ್ ಹೇಳಿ ನಾವು ಹೋಗೋದಿಲ್ಲ. ಏನಿದ್ರು ನಾವು ಹೋಗಿನತ್ತಂದ್ರೆ ತಾವು ತಿಳ್ಕೊಂಡ್ಬಿಡ್ಬೇಕು. ಏನೋ ಕೇಂದ್ರ ಹೈಕಮಾಂಡ್ ಅವರಿಗೆ ಸ್ಪಷ್ಟವಾದಂಥ ಆಶ್ವಾಸನೆ ಕೊಟ್ಟಿದ್ರಿಂದ ಯತ್ನಾಳರು BJP ಸೇರಿದ್ದಾರೆ ಅನ್ನೋಂಥದ್ದು ಇವತ್ತು ಹೇಳ್ತೀನಿ, ಅವತ್ತೂ ಇದೇ ಹೇಳ್ತೀನಿ. ಯಾವುದೇ ಒಂದು ಬೇಷರತ್ ಅನ್ನೋಂಥ ಶಬ್ದ ನಾವು ಉಪಯೋಗ ಮಾಡೋದಿಲ್ಲ. ಈ ನಡುವೆ 2028ಕ್ಕೆ ನಮ್ಮ ಬಸನಗೌಡರ ಕತೆ ಏನು ಅನ್ನುವಂಥ ಪ್ರಶ್ನೆಯು ನಮ್ಮನ್ನು ಕಾಡ್ತಿದೆ. ಅದು 2028 ಗೊತ್ತಾಗ್ತೈತೆ ರೀ. ಈಗ ಹೆಂಗೆ ಹೇಳೋಕೆ ಬರ್ತೈತೆ? ಅಲ್ಲ, ವಾಪಸ್ ಬಿಜೆಪಿಗೆ ಹೋಗ್ತೀರಾ ಗೌಡ್ರೆ? ಏನು ಎಲ್ಲ ಶಾಸಕರು ಒತ್ತಾಯ ಮಾಡ್ತಾ ಇದ್ದಾರೆ. ಏನು ನಮ್ಮ ವಿಧಾನಸಭೆಯಲ್ಲಿ ಅನೇಕ ಶಾಸಕರು ಭೇಟಿ ಆಗ್ತಾ ಇದ್ದಾರೆ. ನೀವು ಬರಬೇಕಂತ ಹೇಳಿ ಅವರೆಲ್ಲರೂ ತಮ್ಮ ಭಾವನೆ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವೆಲ್ಲ ಒಕ್ಕಟ್ಟಾಗಿ ಹೋದರೆ ಕರ್ನಾಟಕದಲ್ಲಿ BJP 2028ಕ್ಕೆ ಗದ್ದಿಗೆ ಹಿಡಿಯಲಿಕ್ಕೆ ಸಾಧ್ಯ ಇದೆ. ಸುಮಾರು 150 ಸೀಟು ಬರ್ಬೋದು ಅನ್ನೋಂಥ ಭಾವನೆ ಎಲ್ಲ ಶಾಸಕರಲ್ಲಿ ಬಂದಿದೆ. ಶಾಸಕರೇ ಇವತ್ತು ನನಗೆ ಭೇಟಿ ಆದವರು ಚರ್ಚೆ ಮಾಡಿದ್ದೀವಿ. ಅನೇಕ ಶಾಸಕರು ಅಶೋಕರ ರೂಮ್ನಲ್ಲಿ ಕೂತು ಚರ್ಚೆ ಮಾಡಿದ್ದಾರೆ. ಒಂದು 5-6 ಶಾಸಕರು ಅವಾಗ ಹೋಟೆಲ್ದಲ್ಲಿ ಅಲ್ಲಿ ಭೇಟಿ ಆದಾಗ ನೀವು ಪಕ್ಷಕ್ಕೆ ಮರಳಬೇಕು ಅನ್ನೋಂಥದ್ದು ಒತ್ತಾಯ ಶಾಸಕರಿಂದಲೂ ಇದೆ, ಕಾರ್ಯಕರ್ತರಿಂದಲೂ ಇದೆ. ನಾನು ಉಚ್ಚಾಟನೆ ಬಗ್ಗೆ ಯಾರಿಗೂ ಸಮಾಧಾನ ಇಲ್ಲ ಮತ್ತು ಯಾವುದೇ ರೀತಿಯ ಉಚ್ಚಾಟನೆಯಿಂದ ಮುಂದೆ ಪಕ್ಷಕ್ಕೆ ಹಾನಿ ಆಗ್ತದೆ ಅನ್ನೋಂಥ ಒಂದು ಕನಿಷ್ಠ ಅವ್ರ ಬಳಿ ಒಂದು ವಿಚಾರ ಅವ್ರ ಬಳಿ ಇದ್ದೇ ಇದೆ. ಈಗ ಬಸನಗೌಡ್ರೆ, ನೀವೇ ಅಪ್ರೋಚ್ ಮಾಡ್ತೀರಾ ನಾನು ಪಾರ್ಟಿಗೆ ವಾಪಸ್ ಬರ್ತೀನಿ ಅಂತ, ಅಥವಾ ಅವರೇ ನಿಮ್ಮನ್ನು ಕರಿಬೇಕಾ? ನಾ ಯಾರಿಗೂ ಅಪ್ರೋಚ್ ಮಾಡೋದಿಲ್ಲ, ದಿಲ್ಲಿಗೆ ಹೋಗೋದಿಲ್ಲ, ಯಾರನ್ನೂ ಭೇಟಿ ಆಗೋದಿಲ್ಲ.
ಅವರಾಗಿಯೇ ಕರೆದು ನನ್ನ ಜೊತೆ ಮಾತಾಡಿ ಕೇಂದ್ರ ಹೈಕಮಾಂಡ್ ಮಾತ್ರ ಮಧ್ಯಸ್ಥಿಕೆ ವಹಿಸಿದ್ರೆ ಬರ್ಲಿಕ್ಕೆ ಕೇಳಿದ್ರೆ ಹೋಗ್ತೀನಿ, ಇಲ್ಕಂದ್ರೆ ಇಲ್ಲ. ಬಸನಗೌಡ್ರೆ, ಕೆಲವೊಂದು ಕಂಡೀಷನ್ಗಳನ್ನ ಹಾಕಿದ್ದೀರಿ ಅಂತ ನೀವು ವಾಪಸ್ ಬಿಜೆಪಿ ಹೋಗೋದಕ್ಕೆ. ಗರ್ ವಾಪಸಿ ಆಗ್ಬೇಕು ಅಂದ್ರೆ ನಾನು ಕಂಡೀಷನ್ ಒಪ್ಪಿದ್ರೆ ಮಾತ್ರ ಬರ್ತೀನಿ ಅನ್ನುವಂಥ ವಿಚಾರಗಳನ್ನು ಕೂಡ ಕೇಳ್ಪಟ್ವಿ ನಾವು. ಅದರಲ್ಲಿ ಒಂದು 2-3 ಕಂಡೀಷನ್ಗಳನ್ನ ನಿಮ್ಮ ಗಮನಕ್ಕೆ ತಗೊಂಡ್ಬರ್ತೀನಿ. ಒಂದನೇದು, ಈಗ ಸದ್ಯಕ್ಕೆ ನಿಮ್ಮನ್ನ ವಿರೋಧ ಪಕ್ಷದ ನಾಯಕರನ್ನಾಗಿ ಮಾಡ್ಬೇಕಂತೆ. ಮುಂದೆ ಬಿಜೆಪಿಗೆ ಬಂದ ಮೇಲೆ CM ಅಭ್ಯರ್ಥಿ ಅಂತ ಅನೌನ್ಸ್ ಮಾಡ್ಬೇಕಂತೆ. ಎಲ್ಲಾ ರೀತಿಯ ಅನುಕೂಲಗಳು ಕೊಟ್ರೆ, ಜವಾಬ್ದಾರಿಯನ್ನ ಕೊಟ್ರೆ ನಾನು ಬಿಜೆಪಿಗೆ ವಾಪಸ್ ಬರ್ತೀನಿ ಅಂತ ನೀವು ಕಂಡೀಷನ್ ಮಾಡಿದ್ದೀರಂತೆ, ಹೌದಾ? ಏನೂ ಷರತ್ತಿಲ್ಲಾರ್ದೇ, ಕಂಡೀಷನ್ ಇಲ್ಲಾರ್ದೇ ಸುಮ್ಮನೆ ಹೋಗಿ ಹಿಂದಿನ ಸೀಟ್ನಲ್ಲಿ ಕುಂಟ್ರೋ ಪರಿಸ್ಥಿತಿ ನನಗೇನಿಲ್ಲ. ಮತ್ತು ಅಷ್ಟು ಹೀನಾಯ ಪರಿಸ್ಥಿತಿಯಲ್ಲಿ ನಾ ಇಲ್ಲ. ಇಡೀ ರಾಜ್ಯದ ಜನ ಇವತ್ತು ಒಂದು ವಿಶ್ವಾಸಾರ್ಹತೆಯಿಂದ ಒಬ್ಬ ನೇತೃತ್ವ ಬೇಕಾಗಿದೆ ಕರ್ನಾಟಕಕ್ಕೆ. ಆ ಒಂದು ನೇತೃತ್ವ ಕೊಡೋದಕ್ಕೆ ನಾನು ಸಮರ್ಥದೇನಂತ ಇಡೀ ರಾಜ್ಯದ ಜನ ಹೇಳ್ತಿರುವಾಗ ಸುಮ್ಮನೆ ನಾನು ಕಾಟಾಚಾರಕ್ಕೆ ಬೇಷರತ್ತಾಗಿ ನಾನು ಸೇರಿದ್ದೇನೆ, ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಸೇರಿದ್ದೇನೆ ಅಂತೇಳಿ ಏನೋ ಹೇಳ್ಕೊಂಡು ಹೋಗುವಂಥ ಅವಶ್ಯಕತೆ ನನಗೆ ಇಲ್ಲ. ಅದಕ್ಕೆ ನಾನು ಯಾವುದೇ ರೀತಿಯಿಂದ ನನ್ನದೇನು ಮುಂದಿನ ಜವಾಬ್ದಾರಿ ಅನ್ನುವಂಥದ್ದು ನಿರ್ಣಯ ಮಾಡಿದ್ರೆ ನಾನು ನಿರ್ಣಯ ತಗೋತೀನಿ. ಈ ಕೆಲವೊಬ್ರು ಹೇಳ್ತಿರ್ತಾರೆ ಗೌಡ್ರೆ, ನಾನು ಪಕ್ಷದ ಶಿಸ್ತಿನ ಸಿಪಾಯಿ, ಸಾಮಾನ್ಯ ಕಾರ್ಯಕರ್ತನ ಕೆಲಸ ಮಾಡ್ತೀನಿ ಅಂತ. ನಿಮ್ಮ ಮೊದಲಿನ ಪಕ್ಷ, ಈಗ ನೋಡಿ ನಮಗೆ ನಿಮ್ಮ ಪಕ್ಷ ಅಂತ ಬರ್ತಾ ಇತ್ತು, ನಿಮ್ಮ ಮೊದಲಿನ ಪಕ್ಷ, ನೀವಿದ್ದ ಪಕ್ಷದಲ್ಲಿ ಹಲವು ರೀತಿಯಲ್ಲಿ ಮಾತಾಡಿದ್ದಾರೆ. ಸೊ ಆ ರೀತಿ ಆ ಲೆಕ್ಕದಲ್ಲಿ ಪಾಟೀಲ್ರೇನಿಲ್ಲ, ಷರತ್ತು ಹಾಕ್ತೀರಿ ನೀವು? ಹಾಗೆಲ್ಲ ಸುಳ್ಳು ಹೇಳಿ ಹೋಗೋ ಮನುಷ್ಯ ಅಲ್ಲ ನಾನು. ಬರೀ MLA ಆಗೋದಿದ್ರೆ ಮತ್ತೆ ಅಲ್ಯಾಕೆ ಹೋಗ್ಬೇಕ್ರಿ? ಈಗ ಪಕ್ಷದ MLC ಆಗಿನಲ್ಲ, MLAನೇ ಹುದ್ದೆ. ನಾನು ಪಕ್ಷದ ಶಿಸ್ತಿನ ಸಿಪಾಯಿ, ಪಕ್ಷ ಏನು ಹೇಳ್ತದ ಜವಾಬ್ದಾರಿ ನಿರ್ವಹಿಸುತ್ತೇನೆ, ಅವೆಲ್ಲ ಬೋಗಸ್ ಡೈಲಾಗ್ ಹೇಳಿ ನಾವು ಹೋಗೋದಿಲ್ಲ. ಏನಿದ್ರು ನಾವು ಹೋಗಿನತ್ತಂದ್ರೆ ತಾವು ತಿಳ್ಕೊಂಡ್ಬಿಡ್ಬೇಕು. ಏನೋ ಕೇಂದ್ರ ಹೈಕಮಾಂಡ್ ಅವರಿಗೆ ಸ್ಪಷ್ಟವಾದಂಥ ಆಶ್ವಾಸನೆ ಕೊಟ್ಟಿದ್ರಿಂದ ಯತ್ನಾಳರು BJP ಸೇರಿದ್ದಾರೆ ಅನ್ನೋಂಥದ್ದು ಇವತ್ತು ಹೇಳ್ತೀನಿ, ಅವತ್ತೂ ಇದೇ ಹೇಳ್ತೀನಿ. ಯಾವುದೇ ಒಂದು ಬೇಷರತ್ ಅನ್ನೋಂಥ ಶಬ್ದ ನಾವು ಉಪಯೋಗ ಮಾಡೋದಿಲ್ಲ. ಈ ನಡುವೆ 2028ಕ್ಕೆ ನಮ್ಮ ಬಸನಗೌಡರ ಕತೆ ಏನು ಅನ್ನುವಂಥ ಪ್ರಶ್ನೆಯು ನಮ್ಮನ್ನು ಕಾಡ್ತಿದೆ. ಅದು 2028 ಗೊತ್ತಾಗ್ತೈತೆ ರೀ, ಈಗ ಹೆಂಗೆ ಹೇಳೋಕೆ ಬರ್ತೈತೆ? ಅಲ್ಲ, ವಾಪಸ್ ಬಿಜೆಪಿಗೆ ಹೋಗ್ತೀರಾ ಗೌಡ್ರೆ? ಏನು ಎಲ್ಲ ಶಾಸಕರು ಒತ್ತಾಯ ಮಾಡ್ತಾ ಇದ್ದಾರೆ. ಏನು ನಮ್ಮ ವಿಧಾನಸಭೆಯಲ್ಲಿ ಅನೇಕ ಶಾಸಕರು ಭೇಟಿ ಆಗ್ತಾ ಇದ್ದಾರೆ. ನೀವು ಬರಬೇಕಂತೇಳಿ ಅವರೆಲ್ಲರೂ ತಮ್ಮ ಭಾವನೆ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವೆಲ್ಲ ಒಕ್ಕಟ್ಟಾಗಿ ಹೋದರೆ ಕರ್ನಾಟಕದಲ್ಲಿ BJP 2028ಕ್ಕೆ ಗದ್ದಿಗೆ ಹಿಡಿಯಲಿಕ್ಕೆ ಸಾಧ್ಯ ಇದೆ. ಸುಮಾರು 150 ಸೀಟು ಬರ್ಬೋದು ಅನ್ನೋಂಥ ಭಾವನೆ ಎಲ್ಲ ಶಾಸಕರಲ್ಲಿ ಬಂದಿದೆ. ಶಾಸಕರೇ ಇವತ್ತು ನನಗೆ ಭೇಟಿ ಆದವರು ಚರ್ಚೆ ಮಾಡಿದ್ದೀವಿ. ಅನೇಕ ಶಾಸಕರು ಅಶೋಕರ ರೂಮ್ನಲ್ಲಿ ಕೂತು ಚರ್ಚೆ ಮಾಡಿದ್ದಾರೆ, ಒಂದು 5-6 ಶಾಸಕರು. ಅವಾಗ ಹೋಟೆಲ್ದಲ್ಲಿ ಅಲ್ಲಿ ಭೇಟಿ ಆದಾಗ ನೀವು ಪಕ್ಷಕ್ಕೆ ಮರಳಬೇಕು ಅನ್ನೋಂಥದ್ದು ಒತ್ತಾಯ ಶಾಸಕರಿಂದಲೂ ಇದೆ, ಕಾರ್ಯಕರ್ತರಿಂದಲೂ ಇದೆ. ನಾನು ಉಚ್ಚಾಟನೆ ಬಗ್ಗೆ ಯಾರಿಗೂ ಸಮಾಧಾನ ಇಲ್ಲ, ಮತ್ತು ಯಾವುದೇ ರೀತಿಯ ಉಚ್ಚಾಟನೆಯಿಂದ ಮುಂದೆ ಪಕ್ಷಕ್ಕೆ ಹಾನಿ ಆಗ್ತದೆ ಅನ್ನೋಂಥ ಒಂದು ಕನಿಷ್ಠ ಅವ್ರ ಬಳಿ ಒಂದು ವಿಚಾರ ಅವ್ರ ಬಳಿ ಇದ್ದೇ ಇದೆ.